40 ರೂಪೀಸಿಗೆ 1 ಲೀಟರ್. ಸಾಯಂಕಾಲ ಟೈಮ್ ಹಿಂಗೆ ಅಡ್ಡಾಡೋದೇ ಮಜಾ. ಸಿಕ್ಕಿದಾರಾ? ಎಲ್ಲ ಲೈಟ್ ಆಫ್ ಮಾಡಿದ್ರೆ ಕಣ್ರಿ, ನೀವು ಯಾವ ಥಿಯೇಟ್ರಿಗಿನ ಕಮ್ಮಿಲ್ಲ. ಮನೆಗೆ ಮಕ್ಕಳೇ ನೀವು ಆರಾಮ ಥಿಯೇಟ್ರ್ ನೋಡ್ಬೋದು. ಎಫೆಕ್ಟ್ ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ. ಅದು ಯಾವ ರೀತಿ ರಿಪ್ಲೇಸ್ಮೆಂಟ್ ಮಾಡಬೇಕು ಅದ್ರ ಫುಲ್ ಡೀಟೇಲ್ ನಾನು ಟೆಕ್ನೋಟ್ ಅಂತ ಇನ್ನೊಂದು ಚಾನಲ್ ಇದೆ, ಅದ್ರಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಇದ್ರಲ್ಲಿ ನಾನು ಜಸ್ಟ್ ಅದ್ರ ವಿಡಿಯೋ ಯಾವ ರೀತಿ ಬರುತ್ತೆ, ಏನ್ ಬರುತ್ತೆ ಅಂತ ತೋರಿಸ್ತೀನಿ ಅಷ್ಟೇ. ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಎಲ್ಲ ಹೋಗಿ ಹೊರಗಡೆ ಹೋಗಿ ಅಡ್ಡಾಡ್ಕೊಂಬರ. ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಜೊತೆಗೆ ಹೋಗಿ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡ್ಬರ್ತೀವಿ. ಬಂದ್ಮೇಲೆ ಓಪನ್ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಎಕ್ಸೈಟ್ಮೆಂಟ್ ಆಗೇ ಇರಲಿ. ಸೊ ಹೊರಗಡೆ ಹೋಗಿ ಬಂದು ಸಿಗ್ತೀನಿ. ಪಾಪೈಸ್ ಇಲ್ಲ ಹಾಕ್ಬೇಕು. ಇನ್ನು ಭಾಳ ವಿಡಿಯೋ ಎಡಿಟ್ ಮಾಡಿದ್ದೀನಿ, ಇನ್ನು ಯುಗಾದಿದೆ ಹಾಕಿಲ್ಲ ನಾನು. ಅವೇ ಒಂದು 3-4 ಇದಾವೆ. ಚೆನ್ನಾಗಿ ಕಾಣಿಸುತ್ತೆ, ಒಂದು ಕ್ಯಾಮ್ರಾ ಚೆನ್ನಾಗಿದೆ. ಬರುತ್ತಿಲ್ಲ ಅದಪ್ಪೇ 40 ರೂಪೀಸಿಗೆ 1 ಲೀಟರ್. 10 ರೂಪಾಯಿ ಜಾಸ್ತಿ. ಗ್ಲಾಸ್ ಚೇಂಜ್ ಮಾಡಿಸಿದೆ. ಸರಿ, ಈಗ ಹೋಗೋಣ. ಸಾಗಲ ಪಾಪೇಸ್ ತಿನ್ಕೊಂಡ್ಬಂದ್ವಿ, ಹೊರಗಡೆ ಹೋಗ್ತಿದ್ವಿ ನೋಡಿ. ಇದು ಯಾವ್ದು ಮತ್ತೆ ಇದು ಯಾವ್ದು ಏರಿಯಾ? ಏನಾದ್ರು ಬೇರೆ ಕಡೆ ತಿನ್ನೋಣ ಅಂತ ಕೋರಿಯನ್ ಅಂತ ಒಂದು ಇದೆ. ಅಂತ ತಾಣಕ್ಕೆ ಹೋಗ್ಬೇಡ್ರಿ, ತಿನ್ನಕ್ಕಾಗಲ್ಲ. ಸಾಸಿಗೆ ಸಾಕು ಕೊಟ್ಟು ಬಿಡ್ತಾರ. ಸಾಸು ಮತ್ತೆ ಅದು ಮಲೈ ಸಾಸು ಅದೆಲ್ಲ ತೊಗೊಳ್ತು. ಚಿರುಟು ಹಿಡ್ಕೊಂಡು ಹೊಡಿರಿ ಅಂತ ಹೇಳ್ತೀವಿ. ಓಕೆ, ಮತ್ತೆ ಇದು ಏರಿಯಾ ಹೆಸರು ಅಂತಲ್ಲ, ಬೆಲ್ ರೋಡು. ಮತ್ತೆ ಇದು ಇದಲ್ಲೇ ರಾಮಯ್ಯ ಹಾಸ್ಪಿಟಲ್ ರೋಡು. ಇಲ್ಲೆಲ್ಲ ಚೆನ್ನಾಗಿದಾವೆ ಎಲ್ಲ ಅಂಗಡಿಗಳು. ಸಾಯಂಕಾಲ ಟೈಮ್ ತಿರುಗಾಡಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಅಂಗಡಿ ಹೆಸರು ರಾಂಗ್ ಇದೆ. ರಾಂಗ್ ಫುಲ್ ಹೈಟೆಕ್ ವ್ಲಾಗರ್ ಅನ್ಕೊಂಡ್ಬಿಡ್ತಾರೆ. ನಾನು ಮುಡ್ಕೊಂಡು ನೋಡೋದು, ಕೈ ಹಿಡ್ಕೊಂಡು ಈ ರೀತಿ ನೋಡೋದನ್ಗಳೆಲ್ಲ. ಸಾಯಂಕಾಲ ಟೈಮ್ ಹಿಂಗೆ ಅಡ್ಡಾಡೋದೇ ಮಜಾ. ಡ್ಯುಯಲ್ ಕ್ಯಾಮ್ರಾ ಚೆನ್ನಾಗಿದೆ ಮಜಾ. ಅಂದ್ರೆ ನೋಡಿ, ಇಲ್ಲೇ ಸ್ವಿಚ್ ಮಾಡ್ಬೋದು ಎಲ್ಲ. ಇಲ್ಲೇ ಹೋಗಿ ಬಂದ್ವಿ. ಈಗಿನ ವಾಪಸ್ ರೂಮ್ ಹತ್ರ ಹೋಗೋಣಂತ. ಬರ್ಲೆ ಏನೋ ಸ್ಟಂಟ್ ಮಾಡ್ತಾನಂತೆ. ಹಿಂದಕ್ಕೆ ಬಂದು ಬೀಳ್ತಾನೆ ಅನ್ಸುತ್ತೆ ನನಗೆ. ರಿವರ್ಸ್ ಐತೇನದು? ಹೋಗ ನಿನ್ನ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲ. ಓಕೆ, ಹತ್ತು ಮಚ್ಚ. ವಾಪಸ್ ಹೋಗ್ತಿದ್ದೀವಿ. ಹೋಗ ಮುಂದಕ್ಕೆ ಹೋಗ ಸ್ವಲ್ಪ. ಒಮ್ಮಿಗೆ ಕಾಲು ಹಿಡ್ಕೊಳಕ್ ಬಿಡ್ರಿ ನಿನಗೆ. ಓಕೆ ಓಕೆ ಓಕೆ, ಆಲ್ ಇಸ್ ಫೈನ್. ರೂಮಿಗೆ ಹೋಗಿ ಸಿಗ್ತೀನಿ. ಎಲ್ಲವರಿಗೂ ಟೆಕ್ಕೆ ಹೋಗಲ್ಲ. ಏನು ಗಾಡಿ ಹೊಡಿ ಯಾರನ್ನ. ಸಿಗ್ನಲ್ ಬರ್ತಿದೆ, 3 ಜನ ಹೋಗೋದು ಸರಿಯಲ್ಲ. ರೂಲ್ಸ್ ಫಾಲೋ ಮಾಡ್ಬೇಕು ಟ್ರಾಫಿಕ್ ಸಿಗ್ನಲ್ ಹತ್ರ. ಇದು 1000 ರೂಪಾಯಿ ಕಟ್ಬೇಕಾಗುತ್ತೆ. ತಿಂದಿದ್ದೆಲ್ಲ ಕಕ್ಬೇಕಾಗುತ್ತೆ. ಗಾಡಿ ನಂಬರ್ ನೋಡ್ಕೊಳ್ರೆ, ಪೊಲೀಸರು ಇದ್ರೆ ನಂಬರ್ ನೋಡ್ಕೊಂಡು ಅವನಿಗೆ ಬಿಲ್ ಹಾಕ್ರಿ, ಅವನಿಗೆ ಹೋಗುತ್ತೆ, ನಮಗೇನಲ್ಲ. ಸಿಗ್ನಲ್ ಬಿದ್ದಿದೆ. ಸಿಗ್ನಲ್ಗೆ ಹೋಗ್ಬೇಕಾದ್ರೆ ಮಾತ್ರ ಮೊಬೈಲ್ ಯೂಸ್ ಮಾಡಬೇಡ್ರಿ. ನಿಮಗೆ ಡೆಮೋ ತೋರ್ಸಕತ್ತೀನಿ, ನಿಂಗೆ ಯೂಸ್ ಮಾಡ್ಬೋದು. ಪೊಲೀಸ್ನವ್ರು ಇಲ್ಲೇ ಇದಾರೆ ನೋಡ್ರಿ.
ಒಬ್ಬ 1000 ರೂಪಾಯಿ ಉಳಿತು ಮಚ್ಚ, ನಿಜ 1000 ರೂಪಾಯಿ ಉಳಿತು. ಯಾರನ್ನ ಹಿಡ್ಕೊಂಡು 1000 ರೂಪಾಯಿ ಹಾಕಿದ ಬಿಡೋದಲ್ಲ ಅಲ್ಲಿ ಸಿಕ್ಕರೆ. ಸೊ ಆ್ಯಕ್ಚುಲಿ ಟ್ರಿಪಲ್ ರೈಡ್ ಮಾಡಬಾರ್ದು, ಏನೋ ಸುಮ್ಮನೆ ಇಲ್ಲೇ ಹತ್ರ ಇದೆ ಅಂತ ಬಂದಿವಿ, ಹಂಗೂ ಬರೋಕ್ಕೆ ಹೋಗ್ಬೇಡ್ರಿ. ನಮ್ಮ ನೋಡ್ಕೊಂಡು ನೀತಿ ವೀಣಾ ವಾಣಿಜ್ಯ ಪಾಲಿಸ್ಬೇಕು ಯಾವತ್ತಿಗೂ. ಏನು ಮಾಡ್ತೀವಿ 2 ಮಚ್ಚ ಆಪೋಸಿಟ್ ಈಗ ಬರ್ತಾ ನೋಡ್ರಿ ನಮ್ಮನು ಇಲ್ಲಿ ಬಂದು ಹತ್ತಿಸ್ಕೊಂತ ಮತ್ತೆ ಸಿಕ್ಕಿದಾರಾ? ಇಲ್ಲೊಬ್ಬ ಬರ್ತಾ ನೋಡಿ ರೋಹನ್, ನಮ್ಮ ಕನ್ನಡ ವ್ಲಾಗರ್ಪ ಸ್ವರ್ಣ ಅವ್ರು ಇದಾರೆ ನೋಡ್ರಿ, ಒಂದು ವ್ಲಾಗ್ ಮಾಡ್ತಿದಾರೆ. ಅವ್ರಿಗೆ 5-6 ಲಕ್ಷ ಅಲ್ಲ ಜಾಸ್ತಿ ಇರ್ಬೋದಲ್ಲ ಫಾಲೋವರ್ಸು. ಏನೋ ಒಂದು ರೀತಿ ಪ್ರಮೋಷನ್ ಸಿಕ್ಕಂಗ ಮತ್ತ ವ್ಲಾಗರ್ ಅಂದ್ರೆ ನಮ್ಗೆ ನಾಚಿಕೆ ಆಗ್ತಿದೆ ಹೇಳಕ್ಕೆ. 23 ಸಬ್ಸ್ಕ್ರೈಬರ್ ಇಟ್ಕೊಂಡು ಗೈಸ್ ಚಾನಲ್ ನೇಮ್ ಕೇಳ್ತಿದ್ದಾರೆ, ಹೇಳಕ್ ಮರ್ಯಾದಿಲ್ಲ. 23 ಜನ ಸಬ್ಸ್ಕ್ರೈಬರ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ಗೆ. ಅಟ್ಲೀಸ್ಟ್ ಏನು ಹೇಳ್ಬೋದು, ಒಂದು 50-100 ಜನ ಇದ್ರೆ ಒಂದು ರೌಂಡ್ ಫಿಗರ್ ಹೇಳ್ಬೋದು. ಅದ್ರಾಗ 30 ಜನದಾಗ ಒಂದು 10-15 ನಂದೇ ಫೇಕ್ ಅಕೌಂಟ್ಗಳಿದಾವೆ. ಒಳ್ಳೆ ಚೆನ್ನಾಗಿತ್ತು ಗೈಸ್. ಒಟ್ಟಾಗೊಬ್ರು ಸಿಕ್ಕರು ಯಾರೋ ಸೀನಿಯರ್ಸ್ ಅನ್ಕೊಳ್ರಿ, ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ಅಲ್ಲ ಬ್ಲಾಗ್ಗಳು ಅವರು ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ಕೊಳಕ್ ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ. ಅವ್ರದ್ದು ವಿಡಿಯೋದಲ್ಲಿ ಏನಾದ್ರು ಬಂದರೆ ನಮ್ಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮನೆಗೆ ಹೋಗಿ ಸಿಗ್ತೀನಿ, ರೋಡಲ್ಲಿ ವಿಡಿಯೋ ಮಾಡ್ಕೊಂತ ಹೋಗಿ ಅಲ್ಲಿ 6 ರೂಪಾಯಿ ಕೊಟ್ಟು ಪಪ್ಪಾಯಿ ತಿಂದಿಟ್ಟು ಯಾರೋ ಒಬ್ರು ಸಿಕ್ಕಂಗ ಆಯ್ತು. ಮೋಸ್ಟ್ಲಿ ಜಿಮ್ಮಿಗೆ ಹೋಗಿ ಬರ್ತಿದ್ರು ಅನ್ಸುತ್ತೆ. ನಾವು ನೋಡಿ ಸರಿಯಾಗಿ ತಿಂದು ಬರ್ತಿದ್ದೀವಿ. ಓಕೆ ಗೈಸ್, ರೂಮ್ಗೆ ಹೋಗಿ ಸಿಗ್ತೀನಿ. 10 ಸರಿ ಹೇಳಿದಾಗ ರೂಮ್ಗೆ ಹೋಗಿ ಸಿಗ್ತೀನಿ ಅಂತ ಹಂಗೆ ಮಾಡ್ತಿದ್ದೀನಿ. ಅದೊಂದು ಸಿಗ್ತೀನಿ, ರೂಮೇ ಬರ್ತಾ ಇಲ್ಲ. ನಿಧಾನ, ಮೊಬೈಲ್ ನಂದಲ್ಲ ಬಿದ್ದರೆ ಮುಂದೆ ಡ್ರೈವರ್. ರೂಮಿಗೆ ಬಂದಾಯ್ತು ನೋಡಿ ಅಂದ್ರೆ ಅಣ್ಣ ರೆಡಿ ಆಗ್ಬಿಟ್ಟಿದಾರ. ಅವ್ರು ಫುಲ್ ದೊಡ್ಡ ವ್ಲಾಗರು ಕನ್ನಡದಾಗ. ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅದು. ವರುಣ್ ಅವ್ರನ್ನ ಮೀಟ್ ಆಗಿ ಬಂದ್ವಿ. ಜಿಮ್ಮಿಗೆ ಹೋಗಿ ಬರ್ತಾ ಇದಾರೆ, ನಾವು ತಿನ್ಕೊಂಡು ಬರ್ತಿದ್ವಿ. ಅಷ್ಟೇ ಡಿಫ್ರೆನ್ಸ್ ಇರೋದು. ನಾವು ತಿಂದು ಗುಂಡು ಆಗ್ತಿದೀವಿ, ಅವರು ವರ್ಕೌಟ್ ಮಾಡಿ ಸ್ವಲ್ಪ ಫಿಟ್ ಆಗಿ ಆಗ್ತಿದ್ರು ಅಷ್ಟೇ. ಅದು ಬಿಟ್ರೆ ಓಕೆ, ನಾನು ನಿಮಗೆ ಪ್ರಾಜೆಕ್ಟ್ರು ಬಂದಿದೆ ಮತ್ತೆ ವಾಪಸ್ ಡೆಲಿವರಿ ಆಗಿದೆ. ಇಲ್ಲಿದೆ ನೋಡಿ ಪ್ರಾಜೆಕ್ಟ್ರು, ಇಲ್ಲಿದೆ ಡೆಲಿವರಿ ಬಂದಿದೆ. ಅದನ್ನ ಓಪನ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಅದು ಆ್ಯಕ್ಚುಲಿ ಫಸ್ಟ್ ಪ್ರಾಜೆಕ್ಟ್ ಆರ್ಡರ್ ಮಾಡಿದ್ನಲ್ಲ, ಅದು ಸರಿ ಬರಲಿಲ್ಲ. ಅದನ್ನ ಈಗ ಓಪನ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಸರಿ ನೀಟಾಗಿ ಹೊಸದೀಗ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅದು ಯಾವ ರೀತಿ ರಿಪ್ಲೇಸ್ಮೆಂಟ್ ಮಾಡಿದಾರೆ ಅಂತ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ನಾನು ಅದ್ರ ಕರೆಕ್ಟಾಗಿ. ಈ ರೀತಿ ಇದೆ ನೋಡಿ. ಸೊ ಇದು ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಎಲ್ಲ ಭಾಳ ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಎಲ್ಲ. ಸೊ ವಿಡಿಯೋ ಕ್ವಾಲಿಟಿ ನಾನೆಲ್ಲ ರಿವ್ಯೂ ಮಾಡಿದ್ದೆ, ಅಂದರೆ ರಿವ್ಯೂ ಅಂದರೆ ನೋಡಿದ್ದೆ ನಾನೆಲ್ಲ ಯೂಟ್ಯೂಬಲ್ಲಿ ಪ್ರೀವಿಯಸ್ ತಗೊಂಡಿರೋದೆಲ್ಲ ಚೆನ್ನಾಗಿತ್ತು. ಹಾಗಾಗಿ ನಾನು ಸರ್ಚ್ ಮಾಡಿ ತಗೊಂಡಿದ್ದೀನಿ. ನೀವು ಇದನ್ನ ನಾನು ತೋರಿಸ್ತೀನಿ. ಚೆನ್ನಾಗಿತ್ತಂದ್ರೆ ನಾನು ಚೆನ್ನಾಗಿದೆ ಅಂತಂದ್ರೆ ರಿವ್ಯೂ ಕೊಡ್ತೀನಿ. ಸೊ ನೀವೇನು ಬೇರೆ ಕಡೆ ನೋಡೋದು ಬೇಕಾಗೋದಿಲ್ಲ ವಿಡಿಯೋನ. ಇದು ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ನೋಡೋದಕ್ಕೆ ಫಸ್ಟ್ ಲುಕ್ ಮಾತ್ರ ಭಾಳ ಚೆನ್ನಾಗಿದೆ. ಲೆನ್ಸ್ ಓಪನ್ ಮಾಡ್ರಿ, ಗೂಗಲ್ ಲೆನ್ಸ್ ಇರುತ್ತಲ್ಲ ನಿಮ್ಮ ಇದರಲ್ಲಿ, ಅಲ್ಲಿ ಹೊಡೆದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದು ಏನೋ ಬರುತ್ತೆ ಲಿಂಕ್ ನೋಡಿ. ಈಗ ಹಾಕೊಳ್ಳಿ ಲೈಟು. ರಾಮಾಯಣ ನಾನು ಕಾಣಿಸ್ತಲ್ಲ. ಥಿಯೇಟರ್ ಎಫೆಕ್ಟ್ ಗೈ, ಥಿಯೇಟರ್ ಎಫೆಕ್ಟ್ ಯಾವ ಟಿವಿದಲ್ಲೂ ಸಿಗೋದಲ್ಲ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಅಲ್ಟಿಮೇಟ್ ಇದೆ. ಫುಲ್ ಖುಷಿ ಆಗುತ್ತೆ ಇದು ನೋಡೋದ್ರಿಂದ. ಲೈಟ್ ಅಂದ್ರೆ ಇದೆ ನೋಡ್ರಿ, ಇಲ್ಲೇ ಹತ್ರ ಇದೆ ಲೈಟ್, ಇಲ್ಲಿ ಇರೋದ್ರಿಂದ ಅದು ಅಷ್ಟೊಂದು ಫೋಕಸ್ ಇದೆ. ಬಟ್ ಎಲ್ಲ ಲೈಟ್ ಆಫ್ ಮಾಡಿದ್ರೆ ಅನ್ಕೊಳ್ರಿ ನೀವು ಯಾವ ಥಿಯೇಟ್ರಿಗಿನ ಕಮ್ಮಿ ಇಲ್ಲ. ಮನೆಗೆ ಮಕ್ಕಳೇ ನೀವು ಆರಾಮ ಥಿಯೇಟ್ರ್ ನೋಡ್ಬೋದು. ಎಫೆಕ್ಟು ಗೊತ್ತಾ, ಅಲ್ಟಿಮೇಟ್ ನೋಡ್ರಿ, ಅಲ್ಟಿಮೇಟ್ ಕಾಣಿಸ್ತಿದೆ ವಿಡಿಯೋ ಮಾತ್ರ. ನೈಟ್ ಟೈಮಿಂಗ್ ಹಾಕೊಂಡು ನೋಡ್ತಿದ್ರೆ ಇದು ಮತ್ತೆ ಸ್ಪೀಕರ್ ಕನೆಕ್ಷನ್ ಕೊಟ್ಟಿಲ್ಲ ಇದು ನೋಡ್ರಿ ಪ್ರೊಜೆಕ್ಟ್ರು. ಫುಲ್ ಖುಷಿ ಆಗ್ತಿದೆ. ಮೊದಲು ಮನೆಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದನ್ನ ಯಾಕೆ ತಗೊಂಡ್ರು ಅಂತಂದ್ರು. ಇದು ಟಿವಿನ ತಗೊಂಬೋದಿತ್ತಲ್ಲ ಅಂದ್ರು. ಬಟ್ ಈ ರೇಟಿಗೆ ಇಷ್ಟು ದೊಡ್ಡ ಟಿವಿ ಇಷ್ಟು ಎಫೆಕ್ಟ್ ಕೊಡೋದಲ್ಲ. ಆ್ಯಕ್ಚುಲಿ ಭಾಳ ಚೆನ್ನಾಗಿದೆ ನೋಡಿ, ಸಖತ್ತ ಫೀಲ್ ಆಗ್ತಿದೆ ಆಮೇಲೆ. ಸೊ ಮನೆಗೆ ಒಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಹೇಗಂತಾರಂತ ನೋಡೋಣ. ಅವ್ರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ನೋಡಂತಲ್ರಿ. ಏನ್ ಮಾಡ್ತಿದ್ರಾ? ಹೌದಾ,
ಸಖತ್ತಾಗಿದೆ. ನಂದು ರಿವ್ಯೂ ಅಂತೂ ಇದು ಯುವ ಗೋಲ್ಡ್ ಪ್ಲಸ್ ಚೆನ್ನಾಗಿದೆ. ಫಸ್ಟ್ ಟೈಮ್ ನನಗೆ ಚೆನ್ನಾಗಿ ಅದು ಪ್ರಾಡಕ್ಟ್ ಆನ್ ಆಗಿರೋದಕ್ಕೆ ಬೇಜಾರಾಗಿತ್ತು, ಯಾಕಂದ್ರೆ ಆರ್ಡರ್ ಮಾಡಿದೆ ಅಂತಂದು. ಬಟ್ ಚೆನ್ನಾಗಿದೆ. ಈಗ ಇದರಲ್ಲಿ ನಾವು ಜಿಯೋ ಹಾಟ್ಸ್ಟಾರ್ ಅವೆಲ್ಲದನ್ನು ನೋಡ್ಬೋದು. ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಪ್ಲೇ ಸ್ಟೋರಲ್ಲಿ ನೀವು ಲಾಗಿನ್ ಆಗಿ ಇನ್ಸ್ಟಾಲ್ ಮಾಡ್ಕೊಬೋದು. ಇಷ್ಟವಾದಾಗ ಇವತ್ತು ಕ್ರಿಕೆಟ್ ಇದೆ ಮಚ್ಚ, ಕ್ರಿಕೆಟ್ ಇದೆನಾ? ಕ್ರಿಕೆಟ್ ಇದೆ. ಕ್ರಿಕೆಟ್ ನೋಡಿ ಒಂದು ಸ್ವಲ್ಪ ಹೊತ್ತು. ಓಕೆ, ನಿಮ್ದು ಹೇಗೆ ಅನಿಸ್ತಿದೆ ಇದನ್ನ ನೋಡಿದ ಮೇಲೆ ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಗೈಸ್, ಸ್ಪೀಕರ್ ತಗೊಂಡಿದ್ದೀನಿ ಒಂದು, ನೋಡ್ರಿ. ಇದ್ರ ಬಗ್ಗೆನೂ ನಾನು ರಿವ್ಯೂ ಮಾಡಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗಿದೆ ಸ್ಪೀಕರ್ ಅಂತಂದು. ಇದನ್ನ ಈ ಪ್ರಾಜೆಕ್ಟ್ ಕನೆಕ್ಟ್ ಮಾಡಿ ನೋಡೋಣ ಸೌಂಡ್ ಯಾವ ರೀತಿ ಬರುತ್ತೆ ಅಂತಂದು. ಓಕೆ, ಈಗ ಸಖತ್ತಿದೆ, ಎಲ್ಲ ಸೆಟಪ್ ಇದೆ. ಇಲ್ಲಿ ತೋರಿಸ್ ಮಚ್ಚ. ಸಿಸ್ಟಮ್ ಇದೆ, ಅಲ್ಲ ಪ್ರೊಜೆಕ್ಟ್ ಇದೆ, ಸೌಂಡ್ ಸ್ಪೀಕರ್ ಇದೆ. ಈಗ ನೋಡೋಣ ಏನ್ ಮಾಡಿ. ಸೌಂಡ್ ಇಡ್ತೀವಿ ನೋಡ್ರಿ ಇದರಲ್ಲಿ. ನೀವು ಈ ರೀತಿ ಎಕ್ಸ್ಟ್ರಾ ಸ್ಪೀಕರ್ ಸಖತ್ತಾಗಿದೆ. Indeed, this time reviewed the white call. ಕುತ್ಕೊಂಡು ನೋಡ್ಬೋದು. ಇದು ಸ್ಪೀಕರ್ ಕನೆಕ್ಷನ್ ಕೊಟ್ಟಿದ್ದೀನಿ, ಸಖತ್ತ ಬರ್ತಿದೆ. ಗೈಸ್, ಆಲ್ಮೋಸ್ಟ್ 1.5 ತಾಸು ನಾನು ವಿಡಿಯೋ ನೋಡ್ತಿದ್ದೀನಿ. ನೋಡಿ, ಕ್ರಿಕೆಟ್ ನೋಡ್ತಿದ್ದೀವಿ ಇನ್ನು. 1.5 ತಾಸು ಆಯ್ತು. ಇದ್ರ ಹೀಟ್ ಹೇಗಿದೆ ಅಂತ ನೋಡ್ತೀನಿ ನಾನೀಗ. ಹೀಟ್ ಏನಿಲ್ಲ ಆಕ್ಚುಲಿ, ನೋಡಿ ನಿಮ್ಗೆ ಕಾಣಿಸೋದಿಲ್ಲ, ಬಟ್ ಕೂಲ್ ಆಗೇ ಇದೆ, ಅದೇನು ಜಾಸ್ತಿ ಹೀಟ್ ಆಗಿಲ್ಲ. ಈಗ ಆಲ್ರೆಡಿ 9:30 ಆಗಿದೆ. ಹೊರಗಡೆ ಹೋಗಿ ಏನೋ ಸಿಗ್ತದೆ ನೋಡ್ಕೊಂಡ್ ಬರ್ತೀವಿ ತಿನ್ನೋದಕ್ಕೆ. ಗೈಸ್, ಆಲ್ರೆಡಿ 10 ಗಂಟೆ ಆಗಿದೆ. ಹೊರಗಡೆ ಬಂದಿದ್ದೀವಿ ಏನೋ ತಿನ್ಕೊಂಡು ಹೋಗಕ್ಕೆ. ಪ್ರಾಜೆಕ್ಟ್ ಮಾತ್ರ ಅಲ್ಟಿಮೇಟ್ ಇದೆ. ಮತ್ತು ಹೆಂಗನ್ನಿಸ್ತು ಪ್ರಾಜೆಕ್ಟ್ ನೋಡಿ? ಸ್ವಲ್ಪ ಜೋರಾಗಲ್ಲ, ಹೆಂಗನ್ನಿಸ್ಮತ್ತ? ಪರವಾಗಿಲ್ಲ, ಚೆನ್ನಾಗಿದೆ. ಒಟ್ಟಿನಲ್ಲಿ ಒಳ್ಳೆ ವರ್ತಿದೆ ಮನೆಗೆ. 7K ಆ ಟಿವಿಗೆ ಹೋಲ್ಸ್ಕೊಂಡ್ರೆ ಇದು ಎಷ್ಟೋ ಬೆಟ್ರ್, ಅಷ್ಟು ಬಿಗ್ ಸ್ಕ್ರೀನ್ ಬರುತ್ತೆ. ನಾಗೇಶ್ ಬೈ ನೈಟ್ ರೊಚ್ಚಿಗೆ ತಗೊಬಿಡ್ತಾರೆ ಇನ್ನು ಸ್ವಲ್ಪ ತಾದೇಟಿಗೆ. ಈಗ ಒಂದು ರೌಂಡ್ ಪೆಗ್ಗಕ್ಕೆ ಬಂದಿರ್ತಾರೆ ಅವರು. ಇನ್ನೊಂದು ತಾಸು ಬಿಟ್ಟು ಬನ್ನಿ, ಫುಲ್ಲು ಆವಳಿ. ಕೆಲವೊಂದು ಅಂಗಡಿ ಓಪನ್ ಇರುತ್ತೆ, ಹೋಗ್ತಾ ಇದ್ದೀವಿ. ಜ್ಯೂಸ್ ಕುಡಿತೀನಿ ನೋಡಿ. ನಿಮ್ಗೇನು ಬೇಕು ನೋಡು. ನಾಡ ಗುರುವೆ ಹೆಂಗಿದೆ ಮಚ್ಚ? ಪಾನಿಪುರಿ ಬರುತ್ತೆ, ಅವಾಗ ಯಾವ್ದು ಹಿಡ್ಕೊಂತೀವಿ. ಹಾಂ, ಹೆಂಗಿದೆ? ಆಯ್ತಲ್ಲ. ಸೆಂಚುರಿ ಆಗಬೇಕಿತ್ತು ವಾಪಸ್. ಅವನೇ ಬರೋದು ಇಂಪ್ಯಾಕ್ಟ್ ಆಗಿ. ಸುಮ್ಮನೆ ಬಂದು ಜಂಕ್ ಫುಡ್ ತಿನ್ಕೊಂಬಂದಾಗಾಯ್ತು. ವೇಸ್ಟ್. ಹಾಂ, ವೇಸ್ಟ್ ಎಲ್ಲ ವೇಸ್ಟ್. ಎಲ್ಲ ಬಿಡಬೇಕು. ಇದೇ ಲಾಸ್ಟ್. ಇನ್ಮೇಲೆ ಜಂಕ್ ಫುಡ್ಡೇ ತಿನ್ನೋದಲ್ಲ. ಸಿಕ್ವಲ್ಲಿ ಲಾಸ್ಟ್ ಅಂತಾರೆ. ಇವನ ಮೇಲೆ ಆಣೆ. ಇವ್ನು ಮಾಡ್ತಾನೆ ಅದನ್ನ. ನಾನಿನ್ನೂ ಹೇಳಿಲ್ಲ ಗೈಸ್, ನಾನು ಇವನ ಮೇಲೆ ಹೇಳಿದ್ದೀನಿ. ಮಾಡ್ಕೊಬೇಕು. ಬರೇ 10-10:30 ಆಗತ್ತೆ. ಪಾನಿಪುರಿ ಗಿನಿಪುರಿ ಅಂತ ತಿಂದ್ರೆ ಮುಗೀತು ಮತ್ತೆ. ಮಾತ್ರ ಹೋಗ್ತಿದ್ದೀವಿ, ಬಂದ್ವಿ. ಮಕ್ಕ ನೋಡ್ರಾಗಲೇ ಆಲ್ರೆಡಿ ಕೆಟ್ಟು ಕೊಡಪಾನ ಆಗೈತೆ, ಗುಡಾಣ ಆಗೈತೆ. ಆಗ್ತಿದ್ದಾನೆ ನೈಟ್ ಶಿಫ್ಟಿಗೆ. ಇವನು ನೈಟ್ ಶಿಫ್ಟಿಗೆಲ್ಲ ಇಲ್ಲೆಲ್ಲ ಬಂದ್ರೆ ಮತ್ತೆ ನಮಗೆ ಬಿಡೋದಲ್ಲ ಆಮೇಲೆ. ಗೈಸ್, ಮನೆಗೆ ಬಂದಾಯ್ತು. ಸೊ ಇವತ್ತಿನ ವಿಡಿಯೋನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಆಲ್ರೆಡಿ 11 ಗಂಟೆ ಆಗಕ್ಕೆ ಬಂತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.